ಪ್ರೀತಿಯ ಆತ್ಮೀಯ ಬಂಧುಗಳೇ, ಹೇಗಿದ್ದೀರಾ? ವಿಡಿಯೋ ಇಷ್ಟೊತ್ತಿಗೆ ಏನಪ್ಪ ಶುರು ಮಾಡಿಬಿಟ್ಟಿದ್ದಾಳೆ ಇವಳು ಅಂತ ಅನ್ಕೋತಾ ಇದ್ದೀರಾ? ಗಂಟೆ 10:30 ಬೆಳಗ್ಗೆ ಅಲ್ಲ, ರಾತ್ರಿ 10:30. ಬೆಳಗಿನ ತಿಂಡಿ ಏನು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಇಷ್ಟೊತ್ತಿಗೆ ನಮ್ಮ ಸುಶಾಂತ್ ಇದಾನಲ್ಲ, ನಮ್ಮನೆ ಯಜಮಾನ, ನನಗೆ ನಾಳೆ ಖಾರ ದೋಸೆನೇ ಆಗಬೇಕು ಅಂತ ಹೇಳ್ದ. ಖಾರ ದೋಸೆ ಅಂದರೆ ಸಾಮಾನ್ಯ ನಾವು ಇವತ್ತೇ ರುಬ್ಬಿ ಇಟ್ಬಿಡ್ತೀವಿ. ಇಲ್ಲ ಮಾಡೋಕ್ಕೂ ಬರುತ್ತೆ, ಇನ್ಸ್ಟೆಂಟ್ ಖಾರ ದೋಸೆನೂ ಮಾಡ್ಬೋದು. ಆದರೆ ನನಗೊಂದು ಹೊಸ ರೀತಿಯ ಒಂದು ಐಡಿಯಾ ಬಂತಿವತ್ತು. ಯಾಕೆ ನಾನು ಗ್ರೌಂಡ್ ನಟ್ ಕಡಲೆಕಾಯಿ ಬೀಜವನ್ನು ಜಾಸ್ತಿ ಬಳಸಿ ಒಂದು ದೋಸೆ ಮಾಡಬಾರ್ದು? ನಾಳೆ ಬೆಳಗ್ಗೆ ಅದನ್ನು ಮಾಡಿದಾಗಲೇ ನಿಮ್ಗೆ ತೋರಿಸ್ತೀನಿ. ಹೊಸ ರೀತಿಯಲ್ಲಿ ಒಂದು ಟ್ರೈ ಮಾಡೋಣ ಅಂತ ಖಾರ ದೋಸೆ, ಕಡಲೆಕಾಯಿ ಬೀಜದ ಖಾರ ದೋಸೆ ಮಾಡೋಣ ಅಂತ ರೆಡಿ ಮಾಡಿಕೊಂಡೆ. ಅದ್ರ ಜೊತೆಯಲ್ಲಿ ನಿಮಗೆ ಒಂದು ಹೊಸ ರುಚಿಯ ಚಟ್ನಿಯನ್ನು ತೋರಿಸ್ತಾ ಇದ್ದೀನಿ. ದೋಸೆನೂ ಒಂದು ಸ್ಪೆಷಲ್, ಅದ್ರ ಜೊತೆ ಚಟ್ನಿನೂ ಸ್ಪೆಷಲ್. ನಿಮಗೆ ತೋರಿಸೋಣ ಅಂತ ರೆಡಿ ಮಾಡಿಕೊಂಡು ನಾನು ಸಾಮಾನೆಲ್ಲ ಇಲ್ಲಿ ರೆಡಿ ಇಟ್ಕೊಂಡಿದ್ದೀನಿ. ದಿಢೀರ್ ಅಂತ ಹೇಳಿದಾಗ ಬೆಳಗ್ಗೆನೇ ಮಾಡಿ ಎಲ್ಲದಕ್ಕೂ ಈನೋ ಬಳಸಿದ್ರಾಯ್ತು ಅಥವಾ ಅಡುಗೆ ಸೋಡಾ ಬಳಸಿದ್ರಾಯ್ತು, ನಿಮಗೊಂದು ದೋಸೆ ಆಗಿಬಿಡತ್ತೆ. ಯಾವುದೇ ನೀವು ಮಾಡಿ ರವೆ ಬಳಸಿ, ಹಿಟ್ಟುಗಳನ್ನು ಬಳಸಿ, ಆಮೇಲೆ ಅದಕ್ಕೆ ಫ್ರೂಟ್ ಸಾಲ್ಟ್ ಅಂತ ಈನೋ ಹಾಕೋದು, ಅಥವಾ ಬೇಗೆ ಸೋಡಾ ಇರುತ್ತಲ್ಲ ನಮ್ಮ ಹತ್ರ, ಅದು ಹಾಕೋದು. ಕುಕ್ಕಿಂಗ್ ಸೋಡಾ, ಅಡುಗೆ ಸೋಡಾ ಅಥವಾ ನಿಮಗೆ ಈನೋ ಹಾಕಿಬಿಟ್ಟು ದಿಢೀರ್ ಅಂತ ದೋಸೆ ಮಾಡ್ಕೋಬೋದು. ಆದರೆ ನಾನು ಸೋಡಾ ಪೌಡ್ರ್ ಮನೆಯಲ್ಲಿ ಬಳಸೋದೇ ಇಲ್ಲ, ಈನೋ ಮೊದಲೇ ತಂದಿಟ್ಕೊಳ್ಳಲ್ಲ. ಹಾಗಾಗಿ ನಾನು ಅದನ್ನು ಬಳಸಲ್ಲ. ಯಾಕಂದರೆ ಅದು ಆರೋಗ್ಯಕ್ಕೆ ಖಂಡಿತ ನಮ್ಮ ಫರ್ಮೆಂಟ್ ಆಗೋ ಥರ ಅಥವಾ ನ್ಯಾಚುರಲ್ ಆಗಬೇಕೇ ಹೊರತು ಎಲ್ಲ ನಾವು ಈಸ್ಟ್ ಬಳಸೋದು ಇಲ್ಲ ಸೋಡಾ ಬಳಸೋದು ಇದನ್ನೇ ಮಾಡಿ ತಿಂದರೆ ಅದು ಆರೋಗ್ಯಕ್ಕೆ ಖಂಡಿತ ಒಳ್ಳೆಯದಲ್ಲ. ಎಲ್ಲೋ ಅಪರೂಪಕ್ಕೊಂದು ದಿವಸ ಮಾಡ್ಬೋದು. ಯಾವುದೇ ಬಜ್ಜಿ ಮಾಡಲಿ, ಯಾವುದೇ ಬೋಂಡ ಮಾಡಲಿ, ವಿದೌಟ್ ಸೋಡಾನೇ ನಾನು ಮಾಡ್ತೀನಿ. ಹಾಗೆ ಇದನ್ನು ನಿಮಗೆ ಯಾವ ಸೋಡಾ ಏನು ಬಳಸದೆ ಹಾಗೆ ಮಾಡಿ ತೋರಿಸೋಣ ಅಂತ ನಿಮಗೆ ರೆಡಿ ಮಾಡ್ಕೊಂಡಿದ್ದೀನಿ. ಅದನ್ನು ನಿಮಗೆ ಸಾಮಾನು ರೆಡಿ ಇಟ್ಕೊಂಡಿದ್ದನ್ನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಏನೇನು ಬೇಕು ಅಂತ ಹೇಳ್ತೀನಿ, ಬನ್ನಿ. ಈ ಕಡಲೆಕಾಯಿ ಬೀಜದ ದೋಸೆಗೆ ನಾನು ಮೊದಲಿಗೆ 1 ಕಪ್ ಅಕ್ಕಿ ತಗೊಂಡಿದ್ದೀನಿ, ದೋಸೆ ಅಕ್ಕಿದು. ಹಾಗೆ 1 ಕಪ್ ಕಡಲೆಕಾಯಿ ಬೀಜ ತಗೊಂಡಿದ್ದೀನಿ, 1 ಕಪ್ ಕಡಲೆಬೇಳೆ ತಗೊಂಡಿದ್ದೀನಿ. ಕಡಲೆಬೇಳೆ ಬದಲಿಗೆ ನೀವು ಹೆಸರುಬೇಳೆ ಬಳಸ್ಬೋದು, ಅಥವಾ ಕಡಲೆಬೇಳೆ ಅರ್ಧ ಹೆಸರುಬೇಳೆ ಅರ್ಧನೂ ಬಳಸ್ಕೋಬೋದು. ನಾನು ಬರೀ ಕಡಲೆಬೇಳೆ ಇಟ್ಕೊಂಡಿದ್ದೀನಿ. ಹಾಗೆ ಅರ್ಧ ಕಪ್ಪು ಸಬ್ಬಕ್ಕಿ ತಗೊಂಡಿದ್ದೀನಿ. ಆಮೇಲೆ ಒಂದು 4 ರಿಂದ 5 ಬ್ಯಾಡಗಿ ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಇದಿಷ್ಟನ್ನು ನಾನು ಈಗ ರಾತ್ರಿ ಒಂದು 3-4 ಸಲ ತೊಳೆದು ನೆನೆಸಿ ಇಡ್ತೀನಿ, ಬೆಳಗ್ಗೆ ರುಬ್ಕೊಳ್ಳೋದು. ಈಗ ನಾವು ಇವತ್ತೇ ರುಬ್ಬಿ ಇಟ್ಟಿಲ್ಲ ಅಂದಾಗ ರಾತ್ರಿ ಮಲಗುವಾಗ ನೆನೆಸಿ ಇಟ್ಟರೆ ನಿಮಗೆ ಬೆಳಗ್ಗೆ ತಿಂಡಿಗೆ ರೆಡಿ ಆಗುತ್ತೆ. ನಾನೀಗ ಇವೆಲ್ಲವನ್ನ ಈ ಬೌಲ್ಗೆ ಹಾಕ್ಕೋತಾ ಇದ್ದೀನಿ. ಅಕ್ಕಿ ಹಾಕ್ಕೊಂಡೆ, ಕಡಲೆಕಾಯಿ ಬೀಜ ಹಾಕ್ಕೊಂಡೆ 1 ಕಪ್ಪು, 1 ಕಪ್ಪು ಕಡಲೆ ಬೇಳೆ ಹಾಕ್ಕೋತಾ ಇದ್ದೀನಿ. ಹಾಗೆ ಅರ್ಧ ಕಪ್ಪು ಸಬ್ಬಕ್ಕಿ ಹಾಕ್ತಾ ಇದ್ದೀನಿ. ಇಷ್ಟು ಹಾಕಿ ಈ ಬ್ಯಾಡಗಿ ಮೆಣಸನ್ನು ನಾನು ಇದ್ರ ಜೊತೆ ಹಾಕ್ತಾ ಇದ್ದೀನಿ. ಈಗ ಇದನ್ನು 3 ರಿಂದ 4 ಸಲ ತೊಳ್ಕೊಂಡು ಬಂದು ನಾನು ನೆನೆಸಿ ಇಡ್ತೀನಿ. ನಾನು ನೋಡಿ, ಇದನ್ನು ಅಕ್ಕಿ, ಕಡಲೆಬೇಳೆ, ಕಡಲೆಕಾಯಿ ಬೀಜ ಹಾಗೂ ಸಬ್ಬಕ್ಕಿ, ಬ್ಯಾಡಗಿ ಮೆಣಸು ಇದನ್ನು 4 ಸಲ ತೊಳೆದಿದ್ದೀನಿ. ಈಗ ನೀರು ಹಾಕಿ ಇದನ್ನು ಬೆಳಗ್ಗೆ ತನಕ ನೆನೆಯೋಕ್ಕೆ ಒಂದು ಪ್ಲೇಟ್ ಮುಚ್ಚಿ ಇಟ್ಬಿಡ್ತೀನಿ. ಪ್ಲೇಟ್ ಮುಚ್ಚಿ ಇಡ್ತೀನಿ. ಬೆಳಗ್ಗೆ ನಿಮಗೆ ದೋಸೆಗೆ ಹೇಗೆ ರುಬ್ಕೋಬೇಕು ಅನ್ನೋದನ್ನು ತೋರಿಸ್ತಾ ನಿಮಗೆ ಮತ್ತೆ ಬೆಳಗ್ಗೆ ಸಿಗ್ತೀನಿ. ಆದ್ಮೇಲೆ ಈಗ ಬೆಳಗ್ಗೆ ವಾಕ್ ಮುಗಿಸ್ಕೊಂಡು ಬಂದು ನಾವು ದೋಸೆಗೆ ರಾತ್ರಿ ನೆನೆಸಿರೋದನ್ನು ನಿಮ್ಗೆ ತೋರಿಸಿದ್ದೀನಿ. ಕಡಲೆಕಾಯಿ ಬೀಜದ ದೋಸೆ, ಪ್ರೋಟೀನ್ ರಿಚ್ ದೋಸೆ ಇದು. ಹಾಗಾಗಿ ಈಗ ಅದು ನೆಂದು ರೆಡಿಯಾಗಿದೆ. ಇದನ್ನು ನಾವು ಮಿಕ್ಸ್ನಲ್ಲಿ ರುಬ್ಕೊಳ್ಳೋಣ. ನಿನ್ನೆ ರಾತ್ರಿ ತೋರಿಸಿದ್ದೀನಿ. ಅಕ್ಕಿ, ಕಡಲೆಬೇಳೆ, ಕಡಲೆಕಾಯಿ ಬೀಜ, ಹಾಗೆ ಸಬ್ಬಕ್ಕಿ, ಬ್ಯಾಡಗಿ ಮೆಣಸು ಇಷ್ಟನ್ನು ನಾನು ನೆನೆಸಿದ್ದೀನಿ. ಈಗ ಅದನ್ನು ನಾವು ಮಿಕ್ಸ್ನಲ್ಲಿ ರುಬ್ಕೊಳ್ಳೋಣ. ನೀರನ್ನು ತೆಗೆದು ರುಬ್ಬೋವಾಗ ನಾವು ಒಂದು ಚಿಕ್ಕ ಚಮಚ ಜೀರಿಗೆ, ಹಾಗೆ ಒಂದು 10 ಪೆಪ್ಪರ್ ಕಾಳುಮೆಣಸು, ಸ್ವಲ್ಪ ಇಂಗು ಇಷ್ಟನ್ನು ಹಾಕ್ಕೊಂಡು ರುಬ್ಬಬೇಕು. ನಾನೀಗ ನಿಮಗೆ ಮಿಕ್ಸಿ ಜಾರ್ ರೆಡಿ ಮಾಡ್ಕೊಂಡಿದ್ದೀನಿ. ಈ ನೀರನ್ನು ಸೋಸ್ಕೊಂಡು ನಾವು ರುಬ್ಕೊಳ್ಳೋಣ. ನೀರನ್ನು ಸೋಸ್ಕೊಂಡಿದ್ದೀನಿ, ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ನೀವು ಖಾರ ಜಾಸ್ತಿ ಬೇಕನ್ನೋರು ಬೇಕಾದರೆ ಇನ್ನೊಂದೆರಡು ಮೆಣಸು ಹಾಕ್ಕೋಬೋದು, ಅಥವಾ ಹಸಿಮೆಣಸಿನ್ಕಾಯಿ 1-2 ಸೇರಿಸ್ಕೋಬೋದು. ನಾನು ಇದೆಲ್ಲ ಮಿಕ್ಸಿಗೆ ಹಾಕ್ಕೋತಾ ಇದ್ದೀನಿ.
ಮಿಕ್ಸಿ ಜಾರ್ಗೆ ನಾನು ಜೀರಿಗೆ, ಕಾಳುಮೆಣಸು, ಒಂದು 10 ಕಾಳುಮೆಣಸು ತಗೊಂಡಿದ್ದೀನಿ. ಜೊತೆಯಲ್ಲಿ ಸ್ವಲ್ಪ ಇಂಗು, ಇಷ್ಟನ್ನು ನಾವು ನುಣ್ಣಗೆ ರುಬ್ಕೋಬೇಕು. ರುಬ್ಬಿ ಆಯಿತು, ನುಣ್ಣಗೆ ರುಬ್ಬಿದ್ದೀನಿ. ಸ್ವಲ್ಪ ಮಿಕ್ಸಿ ಜಾರಿಗೆ ನೀರು ಹಾಕ್ಕೊಂಡು ಸೇರಿಸ್ತೀನಿ. ಸ್ವಲ್ಪ ನೀರು ಸೇರಿಸ್ಕೊಂಡು ಹಿಟ್ಟಿಗೆ ಸೇರಿಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಹಿಟ್ಟನ್ನು. ಇನ್ನೂ ಗಟ್ಟಿ ಇದೆ ಅನಿಸಿದ್ರೆ ಒಂದು ಸ್ವಲ್ಪ ನೀರು ಸೇರಿಸ್ಕೋಬೋದು. ನೋಡ್ತೀನಿ ಮಿಕ್ಸ್ ಮಾಡಿದ್ಮೇಲೆ. ಕರೆಕ್ಟ್ ಇದೆ ನೋಡಿ, ಎಷ್ಟು ಒಂಥರ ಪ್ಲಫಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಹಿಟ್ಟು. ನೀವು ಇದಕ್ಕೆ ಯಾವ ಸೋಡಾ ಆಗಲಿ ಏನೂ ಆಗಲಿ ಸೇರಿಸೋದು ಬೇಡ. ಒಂದು ಸ್ವಲ್ಪ ಹೊತ್ತು ಈ ಥರ ಮಿಕ್ಸ್ ಮಾಡ್ಕೋಬೇಕು ಹಿಟ್ಟನ್ನು. ಒಂದೆರಡು ನಿಮಿಷ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆಗ ನಿಮಗೆ ಸ್ವಲ್ಪ ಹಿಟ್ಟು ಇನ್ನೂ ಉಬ್ಬಿ ಬರುತ್ತೆ. ಈಗ ಹಿಟ್ಟನ್ನು ಮುಚ್ಚಿ ಇಟ್ಟು ನಾವು ಈ ದೋಸೆಗೆ ಒಂದು ಚಟ್ನಿ ಮಾಡ್ಕೊಳ್ಳೋಣ. ಚಟ್ನಿ ಮಾಡಿದ ನಂತರ ನಾವು ದೋಸೆ ಮಾಡೋಕ್ಕೆ ಶುರು ಮಾಡೋಣ. ಈಗ ನಾವು ಕಡಲೆಕಾಯಿ ಬೀಜದ ದೋಸೆಗೆ ಒಂದು ಚಟ್ನಿ ಮಾಡ್ಕೊಳ್ಳೋಣ. ನೋಡಿ, ಇದೇನು ನೋಡಿ, ಗಡ್ಡೆಕೋಸು, ನೋಲ್ಕೋಲು. ಈ ನೋಲ್ಕೋಲಿಂದ ನಾವು ಹಸಿ ನೋಲ್ಕೋಲಿಂದ ಒಂದು ಚಟ್ನಿ ಮಾಡ್ಕೊಳ್ಳೋಣ. ತುಂಬ ನೋಲ್ಕೋಲು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಯಾವುದೇ ತರಕಾರಿ, ಸಾಧ್ಯವಾದಷ್ಟು ತರಕಾರಿ ದೇಹಕ್ಕೆ ಹೋಗೋದು ತುಂಬ ಒಳ್ಳೆಯದು. ಆ ರೀತಿ ನಾವು ನೋಲ್ಕೋಲಿನ ಚಟ್ನಿ ಮಾಡೋಣ. ನೋಲ್ಕೋಲನ್ನು ತೊಳೆದಿಟ್ಕೊಂಡಿದ್ದೀನಿ, ಸಿಪ್ಪೆ ತೆಗಿಬೇಕು. ನೋಲ್ಕೋಲ್ ಜೊತೆಯಲ್ಲಿ ತೆಂಗಿನಕಾಯಿ ತುರಿ, ಹಸಿಮೆಣಸಿನಕಾಯಿ, ಹುಣಸೆ ಹಣ್ಣು ಸ್ವಲ್ಪ, ಹಾಗೆ ಹಸಿ ಸಾಸಿವೆ, ಅರ್ಧ ಚಮಚ ಹಸಿ ಸಾಸಿವೆ ತಗೊಂಡಿದ್ದೀನಿ. ಜೊತೆಯಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟು ತಗೊಂಡು ನಾವು ಒಂದು ರುಚಿಕರ ಚಟ್ನಿ ಮಾಡೋಣ. ನೋಲ್ಕೋಲ್ ಸಿಪ್ಪೆ ತೆಗೆದು ನಾನು ಕಟ್ ಮಾಡ್ಕೋತೀನಿ. ಅರ್ಧ ನೋಲ್ಕೋಲ್ ಎಲೆಕೋಸು ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೋತಾ ಇದ್ದೀನಿ ಚಟ್ನಿ ಮಾಡೋಕ್ಕೆ. ಹಾಗೆ ಕೊತ್ತಂಬರಿ ಸೊಪ್ಪು ಒಂಚೂರು ತೊಗೊಂಡಿದ್ದೀನಿ, ನಿಮ್ಗೆ ಹೇಳಕ್ಕೆ ಮರ್ತೋಯ್ತು. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ, ತೊಳ್ಕೊಂಡು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಹಾಗೆ ಹಸಿಮೆಣಸಿನಕಾಯಿ, ಹುಣಸೆ ಹಣ್ಣು, ತೆಂಗಿನಕಾಯಿ ತುರಿ, ಸಾಸಿವೆ, ಇದಿಷ್ಟು ಒಂದು ಅರ್ಧ ಚಮಚ ಸಾಸಿವೆ ಹಾಕ್ಕೋತಾ ಇದ್ದೀನಿ. ಹಸಿ ಸಾಸಿವೆ ಇದು, ಆ ಒಂದು ಘಮನೇ ಬೇರೆ ಇರುತ್ತೆ. ಹಾಗೆ ತೆಂಗಿನಕಾಯಿ, ಜೊತೆ ತೆಂಗಿನಕಾಯಿ ಹಾಕ್ಕೋತೀನಿ. ಇಷ್ಟನ್ನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ರುಬ್ಬೋಣ. ಚಟ್ನಿ ರೆಡಿ ಆಗತ್ತೆ. ಚಟ್ನಿ ರೆಡಿಯಾಗಿದೆ. ನಾನು ಉಪ್ಪನ್ನು ರುಬ್ಬುವಾಗ ಹಾಕ್ಕೊಂಡಿದ್ದೀನಿ. ಎಷ್ಟು ಆರೋಗ್ಯಕರವಾದ ಚಟ್ನಿ. ಒಂದು ಸ್ವಲ್ಪ ನೀರು ಸೇರಿಸಿ ಹಾಕ್ತಾ ಇದ್ದೀನಿ. ರುಚಿಕರವಾದ ಚಟ್ನಿ. ಚಟ್ನಿಗೆ ನೀವು ಬೇಕಾದರೆ ಒಗ್ಗರಣೆ ಮಾಡ್ಕೋಬೋದು, ಇಲ್ಲ ಒಗ್ಗರಣೆ ಮಾಡ್ದೇನೂ ಇರಬಹುದು. ಗ್ಯಾಸ್ ಮೇಲೆ ತವಾ ಬಿಸಿಗಿಟ್ಟಿದ್ದೀನಿ, ಐರನ್ ತವಾ ಬಿಸಿಗಿಟ್ಟಿದ್ದೀನಿ. ನೋಡಿ, ಇಲ್ಲಿ ಹಿಟ್ಟು ರೆಡಿ ಇದೆ, ಜೊತೆಯಲ್ಲಿ ಚಟ್ನಿನೂ ರೆಡಿಯಾಗಿದೆ. ಗಡ್ಡೆಕೋಸಿನ ವಿಶೇಷ ರುಚಿಕರವಾದ ಆರೋಗ್ಯಕರವಾದ ಚಟ್ನಿ ತುಂಬ ಚೆನ್ನಾಗಾಗತ್ತೆ. ನೀವು ಒಂದ್ಸಲ ಮಾಡಿ ನೋಡಿ. ಈ ಕಡಲೆಕಾಯಿ ಬೀಜದ ದೋಸೆ ಹಿಟ್ಟು ನಿಮಗೆ ಸ್ವಲ್ಪ ಗಟ್ಟಿ ಅನಿಸಿದರೆ ಒಂಚೂರು ನೀರು ಹಾಕ್ಕೋಬೋದು. ಹಾಗೆ ಈ ದೋಸೆಗೆ ನಾನು ಇಲ್ಲಿ ನೋಡಿ, ನಾನಾಗ ನಿಮ್ಗೆ ಅದನ್ನು ಹೇಳಲಿಲ್ಲ, ಇದೆಲ್ಲ ಆಪ್ಷನಲ್. ನೀವು ಬೇಕಾದರೆ ಮಾಡ್ಕೋಬೋದು, ಬೇಡ ಅಂದರೆ ಬೇಡ. ಕ್ಯಾರೆಟು, ಈರುಳ್ಳಿ, ಆಮೇಲೆ ಅರ್ಧ ನೋಲ್ಕೋಲ್, ನಾನು ಫುಲ್ ನೋಲ್ಕೋಲ್ ಹಾಕಿಲ್ಲ, ಅರ್ಧ ನೋಲ್ಕೋಲ್ ಚಟ್ನಿಗೆ ಹಾಕಿದ್ದೀನಿ. ಯಾಕಂದರೆ ನಾನು ಸ್ವಲ್ಪ ಚಟ್ನಿ ಮಾಡಿದ್ದೀನಿ. ಅರ್ಧ ನೋಲ್ಕೋಲ್ ಹಾಗೆ ಕೊತ್ತಂಬರಿ ಸೊಪ್ಪು, ಇಷ್ಟನ್ನು ನಾನು ತುರಿದು ರೆಡಿ ಇಟ್ಕೊಂಡಿದ್ದೀನಿ. ನೀವು ಇದನ್ನು ದೋಸೆಗೆ ಮೇಲಿಂದ ಹಾಕ್ಕೋಬೋದು. ಅದು ಸೆಟ್ ದೋಸೆ ಥರ ಮಾಡಿ, ಇಲ್ಲ ನೀವು ತೆಳ್ಳಗೆ ಪೇಪರ್ ದೋಸೆ ಥರ ಮಾಡ್ತೀನಿ ಅಂದರೆ ಪೇಪರ್ ದೋಸೆ ಮಾಡ್ಕೋಬೋದು. ನಾನು ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ ಈಗ ದೋಸೆ ಮಾಡೋಣ. ತವಾ ಬಿಸಿ ಆಗ್ತಾ ಇದೆ, ತವಕ್ಕೆ ಎಣ್ಣೆ ಹಚ್ಕೊಳ್ಳೋಣ.
ಚೆನ್ನಾಗಿ ಕಾಯಬೇಕು. ತವ ಕಾದಿದೆ. ಈಗ ನಾನು ದೋಸೆ ಮಾಡ್ತೀನಿ. ಒಂಚೂರು ಎಣ್ಣೆ ಹಾಕಿದ್ದೀನಿ, ನೀವು ತುಪ್ಪನೂ ಬಳಸ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿದೆ ಕಲ್ಲರು. ಸ್ವಲ್ಪ ಕ್ರಿಸ್ಪಿ ಆಗಲಿ. ನಿಮಗೆ ಬಡವರ ಬಾದಾಮಿ ಅಂತಾರೆ ಕಡಲೆಕಾಯಿ ಬೀಜ. ತುಂಬ ಪ್ರೋಟೀನ್ ಇರುವಂತಹ ಕಡಲೆಕಾಯಿಯನ್ನು ಉಪಯೋಗಿಸಿ ನೋಡಿ ಎಷ್ಟು ಚೆನ್ನಾಗಿ ದೋಸೆ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂತು ನೋಡಿ. ನಿಮಗೆ ಕ್ರಿಸ್ಪಿ ಬೇಕಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಕ್ರಿಸ್ಪಿ ಮಾಡ್ಕೋಬೋದು. ನೋಡಿ ತುಂಬ ಚೆನ್ನಾಗಿ ಏಳತ್ತೆ ದೋಸೆ ನಿಮಗೆ ತವದಿಂದ. ಒಂದು ಸೆಟ್ ದೋಸೆ ಥರ ಮಾಡ್ಕೊಳ್ಳೋಣ. ಸ್ವಲ್ಪ ದಪ್ಪ ಸೆಟ್ ದೋಸೆ ಥರ ಮಾಡಿಕೊಂಡು ಇದಕ್ಕೆ ನೀವು ಈ ಥರ ತುರಿದಿರೋ ಕ್ಯಾರೆಟು, ಕೊತ್ತಂಬರಿ ಸೊಪ್ಪು, ಆಮೇಲೆ ನೀವು ಏನು ಬೇಕಾದ್ರೂ ಹಾಕ್ಕೋಬೋದು, ಕ್ಯಾಪ್ಸಿಕಮ್ ಎಲ್ಲವನ್ನು ಹಾಕ್ಕೊಂಡು ಸ್ವಲ್ಪ ಈ ಥರ ಕೈಯಲ್ಲಿ ತಟ್ಟಿಬಿಟ್ರೆ ಆಗೋಯ್ತು. ನೋಡೋಕ್ಕೂ ಚೆನ್ನಾಗಿರುತ್ತೆ, ಮಕ್ಕಳಿಗೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಎಲ್ಲ ತರಕಾರಿಗಳು ದೇಹಕ್ಕೆ ಸೇರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಬೇಕಾದರೆ ಮೇಲಿಂದ ಒಂದು ಸ್ವಲ್ಪ ಎಣ್ಣೆನೋ ತುಪ್ಪನೋ ಮಕ್ಕಳಿಗೆ ಹಾಕ್ಕೊಡ್ಬೋದು. ಈ ಥರ ಎಷ್ಟು ಚೆನ್ನಾಗಿದೆ ನೋಡಿ. ಕಣ್ಣಿಗೂ ಅಷ್ಟು ಖುಷಿ ಆಗುತ್ತೆ, ತಿನ್ನಕ್ಕಂತೂ ಕೇಳಲೇಬೇಡಿ, ಅಷ್ಟು ರುಚಿಕರ ಆಗಿರುತ್ತೆ. ಅದೇ ಥರ ನೀವು ಎಲ್ಲ ಹಿಟ್ಟುಗಳನ್ನು ಮಿಕ್ಸ್ ಮಾಡಿಕೊಂಡು ಈನೋ ಸೇರಿಸ್ಕೊಂಡು ಅಥವಾ ಅಡುಗೆ ಸೋಡಾ ಸೇರಿಸ್ಕೊಂಡು ಮಾಡಿ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅನ್ನೋವಾಗ ನಾವು ಮಕ್ಕಳಿಗೂ ಕೊಡ್ತೀವಿ. ಅದನ್ನು ಯಾಕೆ ಬೇಕು ನಮಗೆ? ಈ ಥರದ ತಿಂಡಿಗಳು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಕಡಲೆಕಾಯಿ ಬೀಜ ಯಾರಿಗೆ ಒಳ್ಳೆಯದಲ್ಲ ಹೇಳಿ ಆರೋಗ್ಯಕ್ಕೆ? ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ. ಸೆಟ್ ದೋಸೆ ಅಂದರೆ ನಿಮಗೆ ಅಷ್ಟು ಚೆನ್ನಾಗಿದೆ ನೋಡಿ. ಎಷ್ಟು ಚೆನ್ನಾಗಿದೆ ನೋಡಿ ದೋಸೆ. ಯಾರಿಗೆ ಇಷ್ಟ ಆಗಲ್ಲ ಹೇಳಿ ಈ ಥರ ದೋಸೆ? ನೋಡಿ ಆತ್ಮೀಯರೇ, ಎಷ್ಟು ರುಚಿಕರವಾದ ಆರೋಗ್ಯಕರವಾದ ಕಡಲೆಕಾಯಿ ಬೀಜದ ದೋಸೆ ನೀವು ತಿಂದಿದ್ದೀರಾ? ರುಚಿಯಾಗಿರುತ್ತೆ. ಕಣ್ಣಿಗೂ ನೋಡಿ ಅದೆಷ್ಟು ಚೆನ್ನಾಗಿದೆ ನೋಡೋಕ್ಕೆ ಅಂತ. ನಾನು ಪ್ಲೇನು ಮಾಡಿದ್ದೀನಿ, ಹಾಗೆ ಸೆಟ್ ದೋಸೆ ಥರ ಮಾಡಿ ಅದಕ್ಕೆ ಕ್ಯಾರೆಟು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ನೋಲ್ಕೋಲು ಇಷ್ಟನ್ನು ತುರಿದು ಹಾಕಿದ್ದೀನಿ. ನೀವು ಏನು ಬೇಕಾದರೂ ಸೇರಿಸ್ಕೋಬೋದು. ಮೂಲಂಗಿ ಸೇರಿಸ್ಕೋಬೋದು, ಕ್ಯಾಪ್ಸಿಕಮ್ ಸೇರಿಸ್ಕೋಬೋದು. ಸಣ್ಣಕ್ಕೆ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡ್ರೆ ಬಾಯಿಗಂತೂ ಕೇಳಲೇಬೇಡಿ, ಅಷ್ಟು ರುಚಿಕರ ಆಗಿರುತ್ತೆ. ಹೇಗೆ ಬಂದಿದೆ ದೋಸೆ ಅನ್ನೋದನ್ನು ನಿಮಗೆ ಹೇಳ್ತೀನಿ, ತೋರಿಸ್ತೀನಿ. ಈಗ ಒಂದು ಸೆಟ್ ದೋಸೆ ಥರ, ಒಂದು ಪ್ಲೇನ್ ದೋಸೆ ಥರ, ಹಾಗೆ ಜೊತೆಲಿ ರುಚಿಕರವಾದ ಆರೋಗ್ಯಕರವಾದ ನೋಲ್ಕೋಲ್ ಗಡ್ಡೆಕೋಸಿನ ಚಟ್ನಿ ಹೇಗಾಗಿದೆ ಅಂತ ಫಸ್ಟ್ ನೋಡೋಣ. ತುಂಬ ಅದ್ಭುತ ಆಗಿರುತ್ತೆ. ನಾನು ಮಾಡಿದ್ದೀನಿ ಸುಮಾರು ಸಲ. ಚಟ್ನಿ ಜೊತೆ ನಾನು ಪ್ಲೇನ್ ದೋಸೆಯನ್ನು ತಿಂತಾ ಇದ್ದೀನಿ. ಹೇಗಿದೆ ಅಂತ ನಿಮ್ಗೆ ಹೇಳ್ತೀನಿ. ತುಂಬ ಯಮ್ಮಿ ಆಗಿದೆ. ಚಟ್ನಿ ಅಂತೂ ಖಾರವಾಗಿ ತುಂಬ ರುಚಿಕರಾಗಿದೆ. ಈ ದೋಸೆನೂ ಅಷ್ಟೇ, ನಾವು ದಿಢೀರಂತ ಮಾಡ್ಕೊಳ್ಳೋ ದೋಸೆ ನೋಡಿ. ಈ ಥರ ಸೆಟ್ ದೋಸೆ ಥರ ಮಾಡಿರೋದನ್ನು ನಾನು ತಿಂತಾ ಇದ್ದೀನಿ. ಅದ್ಭುತವಾಗಿದೆ. ಬಾಯಲ್ಲಿಟ್ಟರೆ ಕರಗುತ್ತೆ, ಅಷ್ಟು ಚೆನ್ನಾಗಿದೆ. ಖಂಡಿತ ನೀವು ಮಾಡ್ಕೊಳ್ಳಿ. ಇವತ್ತು ನಾನು ಸುಶಾಂತನ ಬಿಟ್ಟು ತಿಂಡಿ ತಿಂದಿದ್ದೀನಿ. ಯಾಕಂದರೆ ಸುಶಾಂತ್ ಇವತ್ತು ಇನ್ನೂ ಎದ್ದಿಲ್ಲ. ಈಗ ಅವನ ಹೇಳೋ ಸಮಯ. ನಾನು ತಿಂಡಿ ಮಾಡಿದ್ದೀನಿ, ಅವನಿಗೆ ಬಿಸಿ ಬಿಸಿಯಾಗಿ ಮಾಡಿಕೊಡ್ತೀನಿ. ಯಾವಾಗಲೂ ಮೊದಲು ಅವನೇ ತಿನ್ನೋದು. ಇವತ್ತು ಯಾಕೋ ಸ್ವಲ್ಪ ಲೇಟಾಗಿ, ನಿನ್ನೆ ಸ್ವಲ್ಪ ಸುಸ್ತಾಗಿರೋ ಥರ ಇದ್ದ, ಯಾಕೆ ಅನ್ನೋದು ಗೊತ್ತಿಲ್ಲ. ಅದಕ್ಕೋಸ್ಕರ ಇವತ್ತು ಇನ್ನೂ ನಾವು ಏಳ್ಸಕ್ಕೆ ಹೋಗಿಲ್ಲ ಅವನನ್ನು, ಮಲಗಿದ್ದಾನೆ. ಈಗ ಎಬ್ಸ್ತೀವಿ. ಗಂಟೆ 8:15 ಆಯಿತು.
ಎಂಟು ಕಾಲು. ಈಗ ಎಬ್ಸೋಣ ಅವನನ್ನು. ನಾನು ತಿಂಡಿ ತಿಂದು ಎಬ್ಸ್ತೀನಿ ಅಂತ ಹೇಳ್ತಾ, ಖಂಡಿತ ನೀವು ಮನೇಲಿ ಟ್ರೈ ಮಾಡ್ಕೊಳ್ಳಿ. ಬಡವರ ಬಾದಾಮಿ ಅದನ್ನು ಉಪಯೋಗಿಸ್ಕೊಂಡು ಅದ್ಭುತವಾದ ಒಂದು ದೋಸೆ ಮಾಡಿ, ಪ್ರೋಟೀನ್ ರಿಚ್ ಆಗಿರುವಂತಹ ದೋಸೆ ಇದು. ಕಾಳುಗಳನ್ನು ಬಳಸ್ತೀವಿ. ನಿಮಗೆ ಕಡಲೆಬೇಳೆ, ಹಾಗೆ ನಿಮಗೆ ಕಡಲೆಕಾಯಿ ಬೀಜ, ಸಬ್ಬಕ್ಕಿಯನ್ನು ಬಳಸಿ ಯಾವ ಈನೋ ಆಗಲಿ ಯಾವ ಸೋಡಾ ಆಗಲಿ ಬಳಸದೆ ಮಾಡುವಂತಹ ಸಾಫ್ಟ್, ಅಂದರೆ ನಿಮ್ಗೆ ನೋಡಿ ಸೆಟ್ ದೋಸೆಗಿಂತ ಸಾಫ್ಟ್ ಆಗಿರುವಂತಹ ದೋಸೆ, ಅದ್ಭುತವಾದ ದೋಸೆನ ನೀವು ಮಾಡಿಕೊಂಡು ಮಕ್ಕಳಿಗೂ ಮಾಡಿಕೊಡಿ. ಎಲ್ಲ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ರಾಯರು ನಿಮ್ಮೆಲ್ಲರನ್ನ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತಾ ಸಿಗೋಣ. ಧನ್ಯವಾದಗಳು. ನಮಸ್ಕಾರ.